ಹಾಯ್ ಹಲೋ. ನೋಡಿ ನಾನು ನಿಮಗೆ ಮೊನ್ನೆನೇ ಒಂದು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಸೊ ಅವತ್ತು ಹೇಳಿದೆ ನಾನು ನಿಮಗೆ ಗೋಲ್ಡು ಸ್ವಲ್ಪ ಬೀಳಬೇಕು, ಸಿಲ್ವರು ಬೀಳೋ ಥರ ಯಾವುದೇ ಥರದ್ದು ಕಾಣಿಸ್ತಾ ಇಲ್ಲ ಅಂತ. ಸಿಲ್ವರ್ ಅವತ್ತಿಂದ ಏನು ಎಲ್ಲೂ ಬಿದ್ದಿಲ್ಲ. ಒಂದು ಸ್ವಲ್ಪ ಅಷ್ಟೇ ಇದಾಗಿದೆ. ಗೋಲ್ಡ್ ಸ್ವಲ್ಪ ಬೀಳ್ತು. ಸಿಲ್ವರು ನೋಡಿ ಇದೊಂದು ಕಪ್ ಅಂಡ್ ಹ್ಯಾಂಡ್ಲು ಪ್ಯಾಟ್ರನ್ನು. ಆಲ್ರೆಡಿ ಇದು ಬ್ರೇಕ್ಔಟ್ ಕೊಡಬೇಕು ಅಂದಿದ್ದೆ. ಜಸ್ಟ್ ಇನ್ನು ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ತಗೊಂಡು ಬ್ರೇಕ್ಔಟ್ ಕೊಟ್ಟಿದೆ ಸಿಲ್ವರು. ಇವಾಗ ಇದು ಏನಾದ್ರು ಸಿಲ್ವರ್ ಕಡಿಮೆ ಆಗ್ಬೇಕು, ಗೋಲ್ಡ್ ಕಡಿಮೆ ಆಗ್ಬೇಕು ಅಂದ್ರೆ ಅವತ್ತು ಹೇಳ್ದಂಗೆ ರಷ್ಯಾ ಯುಕ್ರೇನ್ ವಾರು ಕಡಿಮೆ ಆಗ್ಬೇಕಿತ್ತು. ಇದು ಯಾಕೋ ಕಡಿಮೆ ಆಗ್ತಾರ ಕಾಣ್ತಾ ಇಲ್ಲ. ಸೊ ಮೊನ್ನೆ ಪುಟಿನ್ ಹೇಳಿರೋ ತರ ನೋಡಿದ್ರೆ ಒಂದು ರಷ್ಯಾ ಯುಕ್ರೇನು ನಮ್ಮ ಇದ್ರಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಇರಬಾರ್ದು ಅನ್ನೋ ತರ ಕೇಳಿದ್ದಾರೆ. ಸೊ ಇದು ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇದು ಗೋಲ್ಡ್ ಸಿಲ್ವರ್ ಮತ್ತೆ ಹೈ ಆಗ್ತಾ ಹೋಗುತ್ತೆ. ಅದೇನು ಎಂತ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತ ಅವತ್ತೇ ಹೇಳ್ದೆ. ಸೊ ಇವಾಗ ಡೇ ಕ್ಯಾಂಡಲ್ ಏನಾಗ್ತಿದೆ ಅಂತ ನೋಡೋಣ. ಅಂದ್ರೆ ಅದು ಮಂತ್ಲಿದು. ಇದು ನೋಡಿ, ನೀವು ಅವತ್ತು ಹೇಳಿದೆ, ನಾನು ಇನ್ನೊಂದ್ಸತಿ ಅಬ್ಸರ್ವ್ ಮಾಡ್ಕೊಳ್ಳಿ. 1980ರಲ್ಲಿ ಹೋಗಿದ್ದ ಹೈಗೆ ಮತ್ತೆ ಹೋಗಿದ್ದು 2010. ಇದೆಲ್ಲ ಮಾಡಿದ್ದು 1980ರಲ್ಲಿ ಇಬ್ರು ಬ್ರದರ್ಸ್. ಅವರೇ ನನ್ನ ಅವತ್ತು ಡಂಪ್ ಸ್ಟಾಕ್ಸ್ ಅಂತ ಹೇಳಿದ್ನಲ್ಲ, ಅವರ ಶೇರ್ ನ ಅವ್ರು ಮಾಡಿದ್ದು. ಇಡೀ ಸಿಲ್ವರ್ನ ಅವ್ರ ಇಬ್ಬರೇ ಬೈ ಮಾಡಿದ್ರು, ಇಡೀ ವರ್ಲ್ಡ್ ಅಲ್ಲಿರೋ 90% ಸಿಲ್ವರ್ನ. ಅದನ್ನ ಅಮೆರಿಕ ಅದೆಲ್ಲ ಒಂದು ದೊಡ್ಡ ಕತೆ ಇದೆ, ಅದು ಇವಾಗ ಹೇಳಲ್ಲ, ಇನ್ನೊಂದ್ ದಿನ ಹೇಳ್ತೀನಿ, ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೆ. ಸೊ ನೋಡಿ, ಡೇ ಕ್ಯಾಂಡಲ್ ಏನಾಗಿದೆ ಅಂತ ಹೇಳ್ತೀನಿ ನೋಡಿ. ನೋಡಿ, ನಾನು ದಿನ ಇದ್ರಲ್ಲಿ ಹೇಳ್ತಾ ಇರ್ತೀನಿ, ಅದರಲ್ಲಿ ಸಿಮೆಟ್ರಿಕ್ ಟ್ರಯಾಂಗಲ್, ಅಸೆಂಡಿಂಗ್ ಟ್ರಯಾಂಗಲ್, ಡಿಸೆಂಡಿಂಗ್ ಟ್ರಯಾಂಗಲ್ ಅಂತ. ನೀವು ಇದನ್ನ ಸಿಮೆಟ್ರಿಕ್ ಟ್ರಯಾಂಗಲ್ ಅಂತಾನೆ ಅನ್ಕೊಂಡ್ರು ಬ್ರೇಕ್ಔಟ್ ಕೊಟ್ಟಿದೆ. ಕಪ್ ಅಂಡ್ ಹ್ಯಾಂಡಲ್ ಅಂತಾನು ಬ್ರೇಕ್ಔಟ್ ಕೊಟ್ಟಿದೆ. ಕಪ್ ಅಂಡ್ ಹ್ಯಾಂಡಲ್ ಟಾರ್ಗೆಟ್ ಬಂದ್ಬಿಟ್ಟು 60,000, ಸಿಮೆಟ್ರಿಕ್ ಟ್ರಯಾಂಗಲ್ ಟಾರ್ಗೆಟ್ ಬಂದ್ಬಿಟ್ಟು 66,000. ಸಿಲ್ವರ್ ಬ್ರೇಕ್ಔಟ್ ಕೊಟ್ಟಿದೆ. ಸಿಲ್ವರ್ ಬುಲ್ಲಿಶ್ ಆಗೇ ಆಗುತ್ತೆ. ಯಾವುದೇ ತರದ್ದು ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ರೆ ಸಿಲ್ವರ್ 100% ಈಗಿರೋ ರೇಟಿಗಂತೂ ಇರಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಸಿಲ್ವರ್ ಬೂಮ್ ಆಗ್ತಾನೇ ಇದೆ, ನೀವು ಮಾತ್ರ ಬೈ ಮಾಡ್ತಾ ಇಲ್ಲ. ಯಾರಾದ್ರೂ ಬೈ ಮಾಡ್ಬೇಕು ಅಂತಿದ್ರೆ, ಡಿಜಿಟಲ್ ಆಗಿ ಬೈ ಮಾಡ್ಬೇಕು ಅಂತಿದ್ರೆ, ನಾನೊಂದು ಡನ್ ಅಕೌಂಟ್ ನಿಮ್ಗೆ ಇದನ್ನ ಕೊಡ್ತೀನಿ. ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಗೋಲ್ಡ್ ಮತ್ತು ಬೀಸ್ ಅಂತ, ಸಿಲ್ವರ್ ಬೀಸ್ ಅಂತ ETF ಗಳಿದಾವೆ, ಅದನ್ನ ಬೈ ಮಾಡಿ ಸೇಫ್ ಆಗಿರ್ತೀರಾ. ಗೋಲ್ಡ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಗೋಲ್ಡ್ ನೋಡಿ, ಸಿಲ್ವರ್ ಇಲ್ಲೂ ನೋಡಿ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಮಾಡ್ಕೊಂಡು ಆಲ್ರೆಡಿ ಬ್ರೇಕ್ಔಟ್ ಕೊಡ್ಕೊಂಡು ಹೋಗ್ತಾ ಇದೆ. ಸಿಲ್ವರ್ ಫ್ಯೂಚರ್ ಇದು. ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇದು ಇಂಪ್ಯಾಕ್ಟ್ ಆಗುತ್ತೆ. ಇದೊಂದು ಬಿಗ್ ಅಪ್ಡೇಟ್. ಸೊ ಹಂಗಾಗಿ ನಿಮಗೆ ನಾನು ಹೇಳ್ಬೇಕು ಅಂತಂದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ನೋಡಿ, ಇಲ್ಲಿ ಸಿಲ್ವರ್ ನಿನ್ನೆ ವಿಡಿಯೋದಲ್ಲೂ ನಾನು ಹೇಳಿದ್ದೆ. ಗೋಲ್ಡ್ ಅಂದ್ರೆ ದಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೂ ಹೇಳ್ತಾ ಇರ್ತೀನಿ, ಗೋಲ್ಡ್ ಏನಾಗ್ತಿದೆ, ಸಿಲ್ವರ್ ಇದೆ, BTC ಏನಾಗ್ತಿದೆ ಅಂತ. ಆಲ್ರೆಡಿ ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಡ್ತು ಗೋಲ್ಡ್ ಎಲ್ಲ ಹೇಳ್ತೀವಿ ಸುಳ್ಳು. ಕಡಿಮೆ ಆಗುತ್ತೆ ಅಂತ ನಾನು ಅವತ್ತು ಒಂದು ವಿಡಿಯೋ ಮಾಡಿದ್ದೆ. ಈ ಲೈನಿಗೆ ಟಚ್ ಆಗಿ ವಾಪಸ್ ಬರ್ಬೇಕು ಅಂತ. ತಿರ್ಗಾ ಅದು ಮಾರನೇ ದಿನ ಇದು ಕೆಳಗೆ ಕ್ಲೋಸ್ ಆಗುತ್ತೆ. ಕ್ಯಾಂಡಲ್ ಅಂದ್ರೆ ಮೇಲೆ ಕ್ಲೋಸ್ ಆಯ್ತು. ಹೋಗ್ಲಿ ಪರವಾಗಿಲ್ಲ, ಇದರಿಂದ ಕೆಳಗಡೆ ಕ್ಲೋಸ್ ಆದ್ರೆ ಮತ್ತೆ ಬೇರಿಶ್ ಆಗುತ್ತೆ ನಾವು ಅನ್ಕೊಂಡ್ವಿ. ಅದು ಆಗ್ಲಿಲ್ಲ. ಬ್ರೇಕ್ಔಟ್ ಕೊಟ್ಟಿದೆ. ಇನ್ವೆಸ್ಟ್ಮೆಂಟರ್ಸ್ ಇನ್ವೆಸ್ಟ್ ಮಾಡ್ತಾರೆ. ಇದು ನೀವು ಹಿಂಗೆ ಅಬ್ಸರ್ವ್ ಮಾಡಿ. ಇದು ಯಾವ ತರ ಅಂದ್ರೆ ನೋಡಿ, ಇದನ್ನೊಂದು ಕಪ್ ಅಂಡ್ ಹ್ಯಾಂಡಲ್ ಅಂತ ನೀವು ಅನ್ಕೊಂಡ್ರು ಆಲ್ರೆಡಿ ಬ್ರೇಕ್ಔಟ್ ಕೊಡ್ತಾ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತಾ ಬುಲ್ಲಿಶ್ ಆಗುತ್ತೆ. ಇಷ್ಟೇ. ಗೋಲ್ಡ್ ಬುಲ್ಲಿಶ್ ಆಗುತ್ತೆ, ಸಿಲ್ವರ್ ಕೂಡ ಬುಲ್ಲಿಶ್ ಆಗುತ್ತೆ. ಯಾವಾಗ ಈ ಲೈನ್ ಏನಾದ್ರು ಗೋಲ್ಡ್ ಬಿಟ್ರೆ 4,244 ಬಿಟ್ರೆ ಗೋಲ್ಡ್ ಫ್ಯೂಚರ್ಸ್ ಯೂಶಲಿ ಇನ್ಕ್ರೀಸ್ ಆಗಿ ಮತ್ತೆ ಇವತ್ತು ಈ ಸತಿ ಏನೋ ರೀಸೆಂಟ್ ಆಗಿ ಏನ್ ನೋಡಿದ್ರು ನೀವು, 16,000 15,000 ಏನೋ ಹೋಗಿತ್ತಲ್ಲ 22 ಕ್ಯಾರೆಟ್ ಗೋಲ್ಡ್. ನೆಕ್ಸ್ಟ್ 18ರಿಂದ 19,000 ಮೇಲೆ ಹೋಗ್ಬಿಡುತ್ತೆ. 20,000 ತನಕ ಬರೀ 22 ಕ್ಯಾರೆಟ್ ಗೋಲ್ಡೇ ಹೋಗುತ್ತೆ. ಬರ್ದಿಟ್ಕೊಳ್ಳಿ. ಯಾರು ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಅಲ್ಲಿ ಇನ್ವೆಸ್ಟ್ಮೆಂಟರ್ಸ್ ನಿಮ್ಗೆ ಏನಾನ ಹೇಳ್ಬೋದು, ಅದು ಯಾವ್ದು ವರ್ಕ್ ಆಗದೆ ಇದು. ನೋಡಿ, ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾವ್ದಾದ್ರು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಮೊನ್ನೆನೇ ಹೇಳಿದ್ದೆ, ಗೋಲ್ಡ್ ಬೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಡಿಜಿಟಲ್ ಗೋಲ್ಡ್ನ ಯಾಕೆ ನೀವು ಈ ಅಂಗಡಿಲಿ ಹೋಗ್ಬಿಟ್ಟು ಗೋಲ್ಡ್ನ ಅಂದ್ರೆ ನೀವು ಮುಂದೆ ಲಾಭಕ್ಕೋಸ್ಕರ ಇಟ್ಕೊಂಡು ಫ್ಯೂಚರ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಗೋಲ್ಡ್ಗಳನ್ನ ತಗೋಬೇಕು ಅಂತಿದ್ರೆ, ಅಂಗಡಿಗೆ ಹೋಗಿ ನೀವು ತಗೊಂಡಾಗ ಅದಕ್ಕೆ GST CST ಅಂತ ಕಟ್ತೀರಾ. ಅವಾಗ ನೀವು 1 ಲಕ್ಷ ರೂಪಾಯಿ ಗೋಲ್ಡ್ ತಗೊಂಡ್ರೆ ನಿಮ್ಗೆ ಸಿಗೋದೇ 82,000 ರೂಪಾಯಿ ನಿಮ್ಗೆ ಗೋಲ್ಡ್ ಸಿಕ್ತಂಗೆ ಆಗುತ್ತೆ ಅಂದಾಜು. ಅದೆಷ್ಟೋ ಪರ್ಸೆಂಟ್ ಇದೆ. ಸೊ ಹಂಗಾದಾಗ ನಿಮ್ಗೆ ಯೂಸ್ ಇಲ್ಲ. ಅದಕ್ಕೆ ಡಿಜಿಟಲ್ ಗೋಲ್ಡ್ನ ತಗೊಂಡ್ರೆ 1 ಲಕ್ಷ ರೂಪಾಯಿಗೆ 1 ಲಕ್ಷ ರೂಪಾಯಿ ಗೋಲ್ಡೇ ನಿಮಗೆ ಬರುತ್ತೆ.
ಸೊ ನೀವು ಥಿಂಕ್ ಮಾಡಿ ಗೋಲ್ಡ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಗೋಲ್ಡ್ ಬೀಸ್ ನ ಇವಾಗ ಏನೋ ಫೋನ್ ಪೇ ಅದು ಇದು ಜಾರ್ ಅಪ್ಲಿಕೇಶನ್ ಇದೆಲ್ಲ ದೊಡ್ಡ ಸ್ಕ್ಯಾಮು. ನಿಮ್ಗೆಲ್ಲ ತುಂಬಾ ಲಾಸ್ ಆಗುತ್ತೆ ಅದರಿಂದ. ಪ್ರತಿದಿನ ಬೇಕಾದ್ರೆ ನಾನು ಅದನ್ನ ಮಾಡಿ ನೋಡಿದ್ಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಪ್ರತಿದಿನ ಕಟ್ಟೋ ದುಡ್ಡಿಗೆ GST ಕಟ್ತೀರಾ. ಸೊ ನಿಮ್ಗೆ ಅದರಿಂದ ಯೂಸ್ ಇಲ್ಲ. ಸೊ ಹಂಗಾಗಿ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ಏನು GST ಕಟ್ಟೋ ಅವಶ್ಯಕತೆನೇ ಇಲ್ಲ. ಈ ದುಡ್ಡಿದ್ದಾಗೆಲ್ಲ ತಗೊಂಡೋಗಿ ಹಾಕ್ತಾ ಇರ್ತೀರಾ, ಗೋಲ್ಡ್ ಹೋಗೇ ಹೋಗುತ್ತೆ. ಗೋಲ್ಡ್ ಪೀಸು ನಾನು ನಾನ್ ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ನಾನು ನೋಡ್ಬೇಕಾದ್ರೆ ಬರೀ 36 ರೂಪಾಯಿನೇ ಇತ್ತು. ಇವತ್ತು 92 96ಕ್ಕೆ ಹೋಗಿ ನಿಂತ್ಕೊಂಡೈತೆ. ಸಿಲ್ವರ್ ನನ್ನ ಸಿಸ್ಟರ್ಗೆ ಹೇಳ್ತಾ ಇದ್ದೆ 75 76 ಎಂಟ್ ಇದ್ದಾಗ. ಇವತ್ತು ಸಿಲ್ವರು 180ಕ್ಕೆ ಹೋಗಿ ವಾಪಸ್ ಬಂದಿದೆ. ಅದನ್ನ ಆಲ್ ಟೈಮ್ ಹೈ 180 ಎರಡು ಸತಿ ಹೋಗಿ ಬಂತು. ಈಗ ರೀಸೆಂಟ್ ಆಗಿ ಅದನ್ನ ಮತ್ತೆ ಬ್ರೇಕ್ ಮಾಡುತ್ತೆ ಸಿಲ್ವರ್ ಬೀಸು. ನೋಡಿ ಇದೇ ತರ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಗೋಲ್ಡ್ ಮೇಲೆ ಮಾಡಿ, ನಿಮ್ದು ಜೀವನ ಸಖತ್ತಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಆಗಲ್ಲ. ಡಿಜಿಟಲ್ ಗೋಲ್ಡ್ ನ ತಗೊಳ್ಳಿ. ನೀವು ಅಂದ್ರೆ ಜ್ಯುವೆಲರಿ ಮಾಡ್ಸಿ ಹಾಕೋಬೇಕು ಅಂತಂದ್ರೆ ಒರಿಜಿನಲ್ ಹೋಗಿ ಜ್ಯುವೆಲರಿ ಮಾಡ್ಸಿ ಹಾಕೊಳ್ಳಿ, ಪರವಾಗಿಲ್ಲ. ಇದ್ರಲ್ಲೂ ತುಂಬಾ ಜನ ಮೋಸ ಹೋಗ್ತಾ ಇದಾರೆ. ಹೆಂಗೆ ಬಂಗಾರದ ಅಂಗಡಿಗೆ ಹೋಗ್ತೀರಾ, 24 ಕ್ಯಾರೆಟ್ ಗೋಲ್ಡ್ ನ ರೇಟ್ ಕೇಳ್ತೀರಾ. ನೀವು ಹಾಕೊಳ್ಳೋದು 22 ಕ್ಯಾರೆಟ್ ಗೋಲ್ಡ್, ನೀವು ತಗೊಳೋದು 22 ಕ್ಯಾರೆಟ್ ಗೋಲ್ಡ್ ಆಗಿರೋದ್ರಿಂದ ನೀವು ಅಲ್ಲಿ ಹೋದಾಗ ಕರೆಕ್ಟ್ ಆಗಿ ಕೇಳಿ 22 ಕ್ಯಾರೆಟ್ ಗೋಲ್ಡ್ ಇವತ್ತು ಏನ್ ಪ್ರೈಸ್ ಇದೆ ಅಂತ. ಅವ್ರು ನಿಮಗೆ ಮೋಸ ಮಾಡ್ತಾರೆ. ವೇಸ್ಟೇಜು ಅದು ಇದು ಎಲ್ಲ ಸ್ಕ್ಯಾಮ್. ನೀವು ಕರೆಕ್ಟ್ ಆಗಿ ಎಚ್ಚರ್ಕೊಂಡಿರಿ. ಸಿಲ್ವರ್ ಅಷ್ಟೇ, ತುಂಬಾ ಜನ ಬಂಗಾರದ ಅಂಗಡಿಯವ್ರು ಹೆಂಗ್ ದುಡ್ಡು ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಿಲ್ವರ್ ನ ಹೋಗ್ಬಿಟ್ಟು 9 to 5 ನ ತಗೊಳೋದೇ ಇಲ್ಲ ನೀವು. ಸಿಲ್ವರ್ ಕೊಡಿ, ನಮ್ಗೊಂದು ಕಪ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ, ಹಾಲ್ ಮಾರ್ಕ್ ಇರೋದನ್ನ ರೇಟ್ ಕೊಡ್ತೀರಾ, ಸಿಲ್ವರ್ ನ ಯಾವ್ದೋ ತಗೊಂತೀರಾ. ನಾವು ಸಿಲ್ವರ್ ಹಾಕಂದ್ವಿ, ಸಿಲ್ವರ್ ಬ್ಲಾಕ್ ಆಯ್ತು, ಅದಾಯ್ತು ಇದಾಯ್ತು ಅಂತೀರಾ. ಸೊ ಹಂಗಲ್ಲ ಅದು. ಕರೆಕ್ಟ್ ಆಗಿ 9.25 ಇರೋ ಸಿಲ್ವರ್ ನ ತಗೊಳ್ಳಿ, 916 ನ ಗೋಲ್ಡ್ ನ ತಗೊಳ್ಳಿ. ಯೂಶಲಿ ಇವಾಗ 22 ಕ್ಯಾರೆಟ್ ಗೋಲ್ಡ್ ಹೈ ಆಗ್ತಿರೋದ್ರಿಂದ 20 ಕ್ಯಾರೆಟ್ ಗೋಲ್ಡ್ ನ ಬೈ ಮಾಡಿ. ಎಲ್ಲಾ ಕಂಟ್ರಿಗಳಲ್ಲೂ ಜಾಸ್ತಿ ಯೂಸ್ ಮಾಡೋದು 20 ಕ್ಯಾರೆಟ್. ನಮ್ಮ ಕಂಟ್ರಿಗಳಲ್ಲಿ ರಿಚ್ ಇರೋ ಕಂಟ್ರಿಗಳಲ್ಲಿ ಸ್ವಲ್ಪ ಯೂಸ್ ಮಾಡೋದೇ 22 ಕ್ಯಾರೆಟ್ ಗೋಲ್ಡ್ ನ. 20 ಕ್ಯಾರೆಟ್ ಗೋಲ್ಡ್ ನೇ ಬೈ ಮಾಡಿ. ಯೂಶಲಿ ಅದೇ ಚೆನ್ನಾಗಿರೋದು, ಸ್ವಲ್ಪ ಗಟ್ಟಿ ಬರುತ್ತೆ. ಸ್ವಲ್ಪ ಅದ್ರದ್ದು ಒಂದು ಡೀಪ್ ಆಗಿರೋದು ಒಂದು ವಿಡಿಯೋ ಮಾಡ್ತೀನಿ ಇನ್ನೊಂದಿನ. ಆ ತರ ತಿಳ್ಕೊಂಡ್ಬಿಟ್ಟು ಗೋಲ್ಡ್ ನ ಸಿಲ್ವರ್ ಗಳನ್ನ ತಗೊಳ್ಳಿ. ನಿಮ್ಗೆ ತುಂಬಾ ಮೋಸ ಮಾಡ್ತಾರೆ. ಯಾವ್ದನ್ನ ತಗೋಬೇಕಾದ್ರೆ ಯಾವ ತರ ತಗೋಬೇಕು, ಏನ್ ತಗೋಬೇಕು, ಜ್ಯುವೆಲರಿ ಅಂತ ತಗೋಬೇಕು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ನೀವೇನಾದ್ರು ಬೈ ಮಾಡೋದಿದ್ರೆ ಸಿಲ್ವರ್ ಪೀಸು, ನೆಫ್ಟಿ ಪೀಸ್ ನ ಬೈ ಮಾಡಿ. ದುಡ್ಡು ನಿಮ್ಗೆ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ. ಥ್ಯಾಂಕ್ ಯು.